ಮಾಡಿಲ್ಲ. ಅಣ್ಣ ಸುಮ್ಮನೆ ನನ್ನ ಮೇಲೆ ಬೈತಾನೆ ನನಗೆ. ಅದು ಇದು ಮಾಡ್ತೀಯ ನೀನು, ಒಳ್ಳೆವಳಲ್ಲ ಅಂತ ನನಗೇನು ಗೊತ್ತಿಲ್ಲ. ಯಾಕಪ್ಪ ಯಾಕದನು ಸುಮ್ಮನಿರಕ್ಕಾಗಲ್ವೇ? ಯಾಕೆ ಗುದ್ದಾಡ್ತೀರಪ್ಪ? ಅಮ್ಮ ಇಲ್ಲಿ ನೋಡಿಲಿ, ನೆನ್ನೆ ನಮ್ಮ ಧನುಷನ್ ಬ್ಯಾಗ್ ಒಳಗಡೆ ಲವ್ ಲೆಟರ್ ಸಿಕ್ತಲ್ಲ, ಇದನ್ನ ತಗೊಂಬಂದಿಟ್ಟಿರೋದು ಇವಳು. ಮತ್ತೆ ಇನ್ನೊಂದು ಬ್ಯಾಗ್ ಒಳಗಡೆ ತಗೊಂಬಂದು ಇವತ್ತು ಆತ ಗಿಫ್ಟು ಮತ್ತೆ ಇನ್ನೊಂದು ಲೆಟ್ರ್ ಎಲ್ಲ ಇಕ್ಕವಳೆ. ನಾನು ಧನುಷ ಇಬ್ರು ಜಗಳ ಆಡ್ಲಿ ಅಂತೇಳಿ ಲೆಟ್ರ್ ಎಲ್ಲ ತಗೊಂಬಂದಿಡ್ತಾಳೆ ಅಂತ ಕೆಲಸ ಮಾಡ್ತಾ ಇದ್ದಾಳೆ ಇವಳು. ಇಲ್ಲ ಅಜ್ಜಿ, ತಾತ, ನಾನು ಈಗ ಅವಳು ಅಕ್ಕನ ಬ್ಯಾಗ್ ನೋಡಿದ್ನ. ನಾನು ಏನಂತಂದ್ರೆ ಪೆನ್ ಬೇಕಾಗಿತ್ತು, ಏನೋ ಪೆನ್ ತಗೊಂಬನ ಅಂತ ನೋಡಿದೆ. ಬ್ಯಾಗ್ ಒಳಗಡೆ ಏನೋ ಗಿಫ್ಟ್ ಇತ್ತು, ತಗೊಂಬಂದು ಇಲ್ಲಿ ನಿಂತ್ಕೊಂಡು ನೋಡಿದೆ. ಅಣ್ಣ ಏನು ಚುರುಮುರಿನೂ ಮೆಣಸಿನ್ಕಾಯಿ ತಗೊಂಬರ್ತೀನಿ ಅಂತ ಹೋಗಿದ್ದ ತಿಂಬಕ್ಕಂತ ಹೇಳಿ. ಅದಕ್ಕೇನೆ ಇಲ್ಲಿ ನಿಂತ್ಕೊಂಡು ನೋಡ್ದವಳು ತಿರ್ಗಿ ತಗೊಂಡೋಗಿ ಅದೇ ಬ್ಯಾಗ್ ಒಳಗಡೆ ಇಡೋಣ ಅಂತ ಹೋದೆ. ಅವಾಗ ಬಂದು ಇವರು ಯಾತ ಇಕ್ತೀಯಾ ಅಂತೇಳಿ ನನ್ನ ಮೇಲೆ ಜಗಳ ಮಾಡ್ತಾರೆ. ಆ ಧನುಷ ನನ್ನ ಮೇಲೆ ಹಾಕ್ತಾಳೆ, ಇವಳೆ ತಂದಿಟ್ಟವಳೆ ಅಂತ. ನಾನು ತಗೊಂಬಂದು ಇಟ್ಟಿಲ್ಲ ಅಜ್ಜಿ, ನಾನು ಇಟ್ಟಿಲ್ಲ, ನಾನೇನು ಕಿಡೋಣ. ಆತಲ್ಲ ಪಾಪ, ಯಾಕೆ ಹೇಳ್ತಾ ಇದ್ದೀರೋ ನೀವು? ಒಂದು ಅರ್ಥ ಆಗಲ್ಲ. ಏನು ನಾಟಕ ಆಡ್ತಾಳೆ ರತ್ನಿ ಇವಳು, ಒಳ್ಳೆಯಳಲ್ಲ ಕಣೆ ಇವಳು. ನಿಮ್ಮ ಹುಡುಗರನ್ನ ಇಬ್ಬರನ್ನು ದೂರ ಮಾಡ್ಬೇಕಂತ ಎಷ್ಟೆಲ್ಲ ಇದು ಮಾಡ್ತಾಳೆ. ನಾನು ನೋಡಿದೆ ಕಣೆ, ನೀವಿರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರಿ, ಎಷ್ಟೆಲ್ಲ ಕೆಣಿಕಿ ತಪ್ಪತಿ ಮಾಡ್ತಾಳೆ ಕಣೆ, ಒಳ್ಳೆಯಳಲ್ಲ ಇವಳು. ಈಗ ತತ್ತ ನೆನ್ನೆ ಧನುಷನ್ ಬ್ಯಾಗ್ ಒಳಗೆ ಇವಳು ಲವ್ ಲೆಟರ್ ತಂದಿಟ್ಟವಳೆ. ನಾನು ಅದನ್ನು ನೋಡ್ಬಿಟ್ಟು ಧನುಷನಿಗೆ ಬೈದೆ. ಯಾಕೆ ಹಿಂಗೆ ಮಾಡ್ತೀಯಾ, ಇಂಥ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ನಾನು ಧನುಷಿಗೆ ಬೈದೆ. ಇಂಥ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಅಂತ ಕೆಲಸ ಮಾಡಲಿಲ್ಲ ಅಂದ್ರೂ ಸುಮ್ಮನೆ ಅವಳ ಮೇಲೆ ಇಂಥದ್ದು ಅವ್ರ ಅಕ್ಕ ನನಗೆ ಇವಳು ಒಳ್ಳೆಯವಳಲ್ಲ ಅಂತ ಹೇಳಿ ಅನ್ಕಂಬ್ಲಿ. ಅಜ್ಜಿ ತಾತ ಏನು ಅನ್ಕೊಂಡವ್ರೆ? ಧನು ತುಂಬ ಒಳ್ಳೆಯವರು, ಸ್ವಾತಿ ಇಂಥ ಕೆಲಸ ಮಾಡಿದ್ಲು, ಇಂಥ ಕೆಲಸ ಮಾಡಿ ಕೆಟ್ಟವಳಾಗವಳೆ, ಅದಕ್ಕೆ ಇವರು ಕೆಟ್ಟವರಾಗಲಿ, ಇವರು ಇಬ್ಬರು ದೂರ ಆಗಲಿ, ಇವರು ಜಗಳ ಮಾಡ್ಕೊಂಬ್ಲಿ ಅಂತ ಹೇಳಿ ಲೆಟ್ರ್ ತಗೊಂಬಂದು ಇಕ್ಕವಳೆ. ಬೇರೆ ಅಜ್ಜೀವಿತನ ತಾಗೆ ಬರ್ಸ್ಕೊಂಬಂದು, ಅಜ್ಜೀವಿತ ಅನ್ನೋಳಾಗ ಅವರು ಕೋಮಲ ಮೊಮ್ಮಗರ ಹೆಂಡ್ತಿ ಇದ್ದಾಳಲ್ಲ ಆಗ ಆ ಹುಡುಗಿ ಹತ್ರ ಬರ್ಸ್ಕೊಂಬಂದು, ಅಕ್ಕನ ಹತ್ರ ಬರ್ಸ್ಕೊಂಬಂದು ಇಲ್ಲಿ ಇಟ್ಟವ್ರೆ. ಇಂಥ ಕೆಲಸನೇ ಮಾಡೋದಿವಳು? ಅಯ್ಯೋ ಇಲ್ಲ ತಾತ, ನಾನು ಹಂಗೆ ಮಾಡಿಲ್ಲ ತಾತ. ಅಯ್ಯೋ ಸುಮ್ಮನೆ ಧನುಷ ನನ್ನ ಮೇಲೆ ಸಿಟ್ಟಿಗೆ ಏನೇನೋ ಇದು ಮಾಡ್ತಾರೆ. ದೊಡಮ್ಮ ನಾನು ಹಂಗೆ ಮಾಡಿಲ್ಲ ದೊಡಮ್ಮ. ನಾನು ಯಾಕೆ ಹಂಗೆ ಮಾಡೋಣ? ನನಗೂ ನಮ್ಮ ಅಕ್ಕ ಅನ್ನೋದು ಆಸೆ ಇರುತ್ತಾನೆ. ನಮ್ಮ ಅಕ್ಕ ಹೆಂಗೋ ಅವಳು ಹಂಗೇನೆ. ನಾನು ಅವಳು ತುಂಬ ಇಷ್ಟಪಡ್ತೀನಿ ಅವಳನ್ನ. ಅದು ಬಿಟ್ಬಿಟ್ಟು ನಾನು ಯಾಕೆ ಹಂಗೆ ಮಾಡೋಣ? ಅವಳು ಒಳಗಡೆ ಇದ್ದೀರಾ ಅಂತ ಅದ್ಲ ಲೆಟ್ರೂ ಗಿಫ್ಟು ಅದೆಲ್ಲ ನನ್ನ ಮೇಲೆ ಹಾಕವಳು ನೋಡು. ಅವಳು ಯಾರನ್ನ ಇಷ್ಟಪಡ್ತಾಳೋ, ಯಾರನ್ನ ಅವಳು ಇಷ್ಟಪಡ್ತಾ ಇದ್ದಾಳೋ ಯಾರಿಗೆ ಗೊತ್ತು. ಇವಾಗ ನೋಡು, ಧನು ಅಣ್ಣ ಸಿಟ್ಟು ಮಾಡ್ಕೊಂತಾನೆ, ಧನು ಅಣ್ಣ ನನ್ನ ಮೇಲೆ ಬೇಜಾರ ಮಾಡ್ಕೊಂತಾನೆ ಅಂತೇಳಿ ನನ್ನ ಮೇಲೆ ಆಗ್ತಾ ಇದ್ದಾಳೆ. ನೋಡಜ್ಜಿ, ಇದು ಯಾವ ಸರಿ? ಉಂಟಿರಲ್ಲ ಕಣಲ್ಲ ಪಾಪ ನೀವು. ಇಲ್ಲದ್ದೆಲ್ಲ ಏನೋ ಬಂದಿರತ್ತೆ 2 ದಿನ ಐತಪ್ಪ, ನೋಡಿ ಇವಾಗ ಹೆಂಗೆ ಮಾತಾಡ್ತಾರೆ ಹಂಗೆ ಆಗುತ್ತೆ. ಏನೋ 2 ದಿನ ಬಂದಿರ್ಬೇಕಾದ್ರೆ ಸುಮ್ಮನೆ ಇರ್ಬೇಕಪ್ಪ. ನೀವಿಬ್ಬರಿಗೂ ಬಂದು ಹುಡುಗಿ ಬಂದಾಗಿಂದ ಹೇಳ್ತೀವಿ, ಏನೋ ಬಿಡತ್ತ ನಮ್ಮ ಮಕ್ಳಂತ ಅಲ್ವೇನೆ ಅಂತ ಹೇಳಿ ನಾವೇನೋ ಸುಮ್ಮನಿದ್ರೆ ನೀವು ಇಲ್ಲದ್ದೆಲ್ಲ ಅತ್ಲಾಗೆ ನಾವು ಬದುಕಿಗೆ ಹೋಗ್ಬತ್ತೀವಿ ನಿಮ್ದೊಂದತ್ತ. ಬಾಲಪ್ಪ, ಆ ಪಿಳ್ಳೆ ಒಳ್ಳೇದಲ್ಲ ಕಣು. ನಾನು ನೋಡ್ದೆ ನೆನ್ನೆ ಅದ್ಯಾತ ತಗೊಂಬಂದು ಬ್ಯಾಗ್ನ ಕಿಕ್ಕಳು ನೋಡ್ರಿ. ಆಗ ಬ್ಯಾಗ್ ಒಳಕ್ಕೆ ಆ ಗಿಫ್ಟ್ ತಗೊಂಬಂದಿಕ್ಕಿ ಯಾತ ಲೆಟ್ರ್ ತಗೊಂಬಂದಿಕ್ಕವಳೆ, ಅವಳೇ ಇಕ್ಕಿರೋದು. ಅದನ್ನ ಸುಮ್ಮನೆ ನೋಡ್ತಿದ್ದೆ ಅಂತ ಹೇಳ್ತಾಳೆ. ನಿಜ, ನಾನು ಆ ಬ್ಯಾಗಲ್ಲಿರೋದು ನೋಡ್ತಿದ್ದೆ ಅಷ್ಟೇನೆ. ಅವಳಿಗೆ ಅದು ಯಾರೋ ಕೊಟ್ಟಿರೋದು ಆ ಧನುಷನ್ಗೆ. ನಾನು ನೋಡ್ತಿದ್ದೆ ಏನೋ ಇಷ್ಟು ಚೆನ್ನಾಗೈತಲ್ಲ ಅಂತೇಳಿ. ನಾನು ಓಪನ್ ಸಮೇತ ಮಾಡಲಿಲ್ಲ, ಹಿಂಗೆ ಹಿಡ್ಕೊಂಡು ನೋಡಿ ಏನಿರ್ಬೋದು ಒಳಗೆ ಏನೈತೆ ಅಂತ ನಾನು ನೋಡಿದೆ ಅಷ್ಟೇನೆ. ಗಿಫ್ಟ್ ಅಂತಂದರೆ ಎಂಥರಿಗೂ ಆಸೆ ಇರುತ್ತೆ, ಏನಿರುತ್ತೆ ಇದ್ರೊಳಗಡೆ ಏನಿರುತ್ತೆ ಅಂತೇಳಿ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಗಿಫ್ಟ್ ಅಂತಂದರೆ ಅದನ್ನ ಏನಾದರೂ ಓಪನ್ ಮಾಡಿ ನೋಡಬೇಕು ಏನಿರ್ಬೋದು ಅಂತ, ಹಿಂಗೆ ಪ್ಯಾಕ್ ಮಾಡಿದಾಗ ನೋಡ್ಬೇಕಂತ ಎಂಥರಿಗೂ ಆಸೆ ಆಗಿರುತ್ತೆ. ನನಗೆ ಅಂತಲ್ಲ, ಅದು ನಾನು ನೋಡಿದೆ, ತಿರುಗಿ ಓಪನ್ ಆಗಿರ್ಲಿಲ್ವಲ್ಲ, ಯಾಕೆ ಬೇಕು ಓಪನ್ ಮಾಡೋದು ಬೇಡ, ಯಾರಿಗೆ ಕೊಡಕ್ಕೆ ಇಕ್ಕೊಂಡವ್ರ ಏನೋ ಅಂತ ಅದ್ರಕ್ಕೆ ತಗೊಂಡೋಗಿ ಇಕ್ತೆ. ಆವಾಗ ಧೋರಣನ್ ಕರ್ಕೊಂಬಂದು ನನ್ನ ಬ್ಯಾಗ್ ಒಳಗಡೆ ಏನೋ ಇಡ್ತಾ ಇದ್ದಾಳೆ ಅಂತೇಳಿ ನನ್ನ ಈ ಮನೆಯಿಂದ ಕಳ್ಸೋಕ್ಕಾಗಿ ಸುಮ್ಮನೆ ನಾಟಕ ಆಡ್ತಾ ಇದ್ದಾಳೆ ಧನುಷ. ನಾಟಕ ಆಡ್ಬೇಡ, ನಾಟಕ ಆಡ್ಬಿಟ್ಟಿದ್ಯಾ ಅಂದ್ರೆ ನೋಡು. ಆ ಜೀವಿತಂತಾಗೆ ಎಲ್ಲ ಬರ್ಸ್ಕೊಂಬಂದು ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ. ಅವಳ ಹತ್ರ ಎಲ್ಲ ಬರ್ಸ್ಕೊಂಬಂದು ನನ್ನ ಬ್ಯಾಗ್ ಒಳಗಡೆ ಇಟ್ಟಿರೋದು, ಎಲ್ಲ ಪ್ಲಾನ್ ಮಾಡ್ಕೊಂಡಿರೋದು, ಅವಳನ್ನ ಕೇಳಿರೋದು ಎಲ್ಲ ಚೆನ್ನಾಗಿ ಗೊತ್ತೈತೆ ನಮಗೆ. ನಮ್ಮ ಅಣ್ಣಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದೀಯೇ. ಯಾರು ಏನು ಬರ್ಕೊಟ್ಟಿಲ್ಲ ಕಣ್ತತ್ತ, ನೋಡ್ತತ್ತ ಸುಮ್ಮನೆ ದೊಡಮ್ಮ ನಂಗೆ ಮಾಡಿಲ್ಲ ದೊಡಮ್ಮ. ಅವ್ರು ಹಂಗೆ ಮಾಡಿಲ್ಲ ಅಂತಾರೆ. ನೀನು ನೋಡಿದ್ರೆ ಅವರು ಇವ್ರು ಬರ್ಕೊಟ್ಟವ್ರೆ ಅಂತೀರ. ಈಗಳಮ್ಮ ಯಾತ ಏನೋ ಸುಮ್ಮನೆ ತಗೊಂಡೋಗಲ್ಲ ಸುಟ್ಟಾಕಿ ಸುಮ್ಮನೆ ಗೊತ್ತಿಲ್ವಾ ನಿನಗೂ ಗೊತ್ತಿಲ್ವಾ ಸುಮ್ಮನೆ ತಗೊಂಡೋಗಿ ಬಿಸಾಕ್ರಿ. ಇಲ್ಲ ಕಣಮ್ಮ, ಸುಮ್ಮನಿರು. ಅದು ಎಷ್ಟು ಸುಳ್ಳು ಹೇಳ್ತಾಳೆ ಹೇಳಿ ನೋಡೋಣ. ಅವಳ ಬಾಯಿಗೆ ಎಷ್ಟು ಸುಳ್ಳು ಬರುತ್ತೆ, ನಿಮ್ಮ ಎದುರಿಗೆ ಎಷ್ಟು ಸುಳ್ಳು ಹೇಳ್ತಾಳೆ ಎಂಬುದು ಗೊತ್ತಾಗ್ಲಿ. ಅಜ್ಜಿ ತಾತನ ಎದುರಿಗೆ ನನ್ನ ತಂಗಿನ ಕೆಟ್ಟವಳನ್ನಾಗಿ ಮಾಡಬೇಕು ನೋಡು. ಒಳ್ಳೆಯವರು ಅಂತಾರಲ್ಲ ಎಲ್ಲ, ಧನುಷ ತುಂಬ ಒಳ್ಳೆಯವರು ಅಂತಾರಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ಉರಿಗೆ ಹಿಂಗೆ ನನ್ನ ತಂಗಿ ಬಗ್ಗೆ ಸುಮ್ಮನೆ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಪತ್ರ ಬರೆಯೋದು. ಅವಳನ್ನ ಒಟ್ಟಿನಲ್ಲಿ ನಾವು ಕೆಟ್ಟವಳು ಅನ್ಕೋಬೇಕು. ಅಪ್ಪ ಏನು ಸಿಟ್ಟಾತ್ ನೆನ್ನೆ ಹಿಂಗೆ ಮಾಡ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣಮ್ಮ ಅಂತ. ಆ ಲೆಟ್ರ್ ತಂದಿಕ್ಕಿರೋಳು ಇವಳು.
ಅಲ್ಲ ಕಣಮ್ಮ, ನೀನು ಈಗ ಬಂದಿದ್ಯಾ, ಹೆಂಗಿರ್ಬೇಕು ಹಂಗಿರ್ಬೇಕಣಮ್ಮ. ನಿಮ್ಮ ಅಕ್ಕ ಅಂತೂ ಹಿಂಗೆ ನೀನಾನ ಬುದ್ಧಿವಂತಿಕೆಯಿಂದ ನಾನು ನಿಮ್ಮ ಅಣ್ಣಗೆ ಹೇಳಿದ್ನಿ, ಕೆಲಸ ಕೊಡ್ಸಪ್ಪ ಯಾವ್ದನೋ ಒಂದು ಅಯ್ಯಮ್ಗೊಂದು ಏನೋ ಕೆಲಸ ಕೇಳೈತತ್ತ ಅಂತ ಹೇಳಿದ್ದೀನಿ. ಓನಪ್ಪಾಗ ನೋಡಿದ್ದೀನಿ, ಕೆಲಸ ಕೊಡಿಸ್ತೀನಿ, ದುಡ್ಕೊಂಡು ತಿಮ್ಲೇಳು. ಯಾರನ್ನಾಗಲಿ ಕಷ್ಟಪಟ್ಟು ದುಡಿತೀವಿ ಅಂತಂದರೆ ನಾವೇನು ಕೈಯಿಂದ ಕೊಡಂಗಿದ್ದೀವಿ. ಅವ್ರು ಕೆಲಸ ಮಾಡ್ತಾರೆ, ಅಲ್ಲಿ ಸಂಬಳ ಇಸ್ಕೊಂತಾರೆ. ನಾವೇನೇನು ಕೈಯಿಂದ ಕೊಡಂಗಿಲ್ಲ, ಏನಿಲ್ಲ, ಬಿಡಪ್ಪ ದುಡ್ಕೊಂಡು ತಿಮ್ಲಿ ಅಂತ ಅವನು ಹಿಂಗೆ ಮಾತಾಡಿದ್ದಾನೆ. ನೀನು ನೋಡಿದ್ರೆ ಹಿಂಗೆ ಮಾಡಿದ್ಯಲ್ಲಮ್ಮ. ಯಾಕೆ ಹಿಂಗೆ ಸುಮ್ಮನೆ ಲೆಟ್ರ್ ತಂದು ಇಕ್ಕೋದೆ? ಯಾಕಮ್ಮ ಹಿಂಗೆ ಮಾಡ್ತೀಯ? ಬ್ಯಾಗ್ ಒಳಗೆ ತಗೊಂಡೋಗಿ ಇಂಥವೆಲ್ಲ ಇಕ್ಕೋದು ಅಂಥವೆಲ್ಲ ಮಾಡಬಾರ್ದು ಕಣಮ್ಮ. ಹೆಂಗಿರ್ಬೇಕು ಹಂಗಿರ್ಬೇಕು ಹೆಣ್ಮಕ್ಳು. ನೀನು ಒಂದು ಹೆಣ್ಣು, ನಿಮ್ಮ ಅಕ್ಕ ಏನು ತಂಗಿ, ಒಟ್ಟಿನಲ್ಲಿ ನಿಮ್ಮ ಏನು ಬೇರೆ ರಮ್ಮಂಗೆ ಮಾಡ್ತೀರಲ್ಲ. ನಮಗೇನೋ ನಮ್ಮ ಮಕ್ಕಳೆಲ್ಲ ಒಂದೇನೆ ಬಿಡು, ನೀನು ನಮ್ಮ ಮಗಳಿದ್ದಂಗೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಷ್ಟು ಸುಳ್ಳು ಹೇಳ್ತಾಳೆ. ಅಬ್ಬಾ 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 ಅಬ್ಬಾ, ನಾನು ನೋಡ್ತಾ ಇದ್ದೀನಿ. ಬೋಲ್ ಸುಳ್ಳು ಹೇಳ್ತಾ ಇದ್ದಿ ಅವಾಗಿಂದಾನು. ಏನು ಬಾಯಿ ಐತೆ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಕೇಳ್ತಾರೆ, ಇಲ್ಲೇನೆಲ್ಲ ಕಿವೆ ಕೂವ ಮಾಡ್ಕೊಂಡಾರೆ ಅಂತ ಅನ್ಕೊಂಡಿದ್ದೀಯೇನೆ? ಏಯ್, ನಿನ್ನ ಬಂಡವಾಳ ಎಲ್ಲರಿಗೂ ಬಯಲು ಮಾಡ್ತಾನೆ ನೋಡವನು. ಅದಂತ ನೀನು ಒಳ್ಳೆ ಆಗ್ತಿ ಅಂದ್ರೆ ನೀನು ಇಲ್ಲದ್ದೆಲ್ಲ ಇದು ಮಾಡ್ತಿಲ್ಲಮ್ಮ. ಸುಮ್ಮನೆ ಇಲ್ಲಿ ನಿಮ್ಮ ಅಣ್ಣ ನಾವಿಲ್ಲಿ ಬಂದಾಗಿಂದ ನಾವು ಹೋಟೆಲ್ ನೆಮ್ಮದಿಯಾಗಿದ್ದೀವಿ, ನೀನು ಚೆನ್ನಾಗಿರ್ತೀಯ ಬಿಡತ್ತಲ್ಲೇ ಅದ್ರ ಪಾಡಿಗೆ ಅದು ಏನಾರ ಮಾಡ್ಕೊಂಬಿಡಿ. ಆ ಪಿಳ್ಳೆ ಹೇಳ್ದಂಗೆ ಕೇಳಲ್ಲ, ಒಂದಿಟ್ಟು ಆಟ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದು ನೀನು ಹಂಗೆ ಮಾಡ್ತೀಯಲ್ಲ. ಏನು ಮಾಡಿಲ್ಲ ತಾತ, ನನಗೆ ಮಾಡಲ್ಲ. ನನಗೆ ಮಾಡಕ್ಕೆ ಯಾಕೆ ಹೋಗಂತ ನನಗೆ ಮಾಡಿಲ್ಲ ತಾತ, ಪ್ರಾಮಿಸ್ ಹಂಗೆ ಮಾಡಿಲ್ಲ ತಾತ. ತೋರ್ಸಲ್ಲ ದನ, ಅದನ್ನ ತೋರ್ಸವಳ ಅದ್ರ ತಾಣಾಗಿ ಇಕ್ತಿರದ ನೋಡು. ಇಲ್ಲಿ ನೋಡ್ತಾತ, ನೋಡಜ್ಜಿ, ಅಪ್ಪ ಅಮ್ಮ ನೋಡ್ರಿ, ನಮ್ಮ ಮಕ್ಳಂತೇನೆ ಬಿಡು ಅಂತ ಹೇಳಿ ನಾನೇನೋ ಎತ್ತಿ ಆಡ್ಸಿದ್ದೀನಿ ಅಂತ ಹೇಳ್ತಿದ್ದಲ್ಲಮ್ಮ. ನೋಡಿ ಎಂಥ ಕೆಲಸ ಮಾಡಿದಾಳೆ ಇವಳು. ಬ್ಯಾಗಾಗಿ ತಗೊಂಡೋಗಿ ಇಕ್ತಾ ಇದ್ದಾಳೆ. ಇಲ್ಲಿಂದ ತಗೊಂಡೋಗಿ ಮಾತಾಡ್ಕೊಂಡು ಸರಿಯಾಗಿ ಮಾಡ್ತೀನಿ ಕಣೆ ನಿನಗೆ ಅಂತೇಳಿ ಮಾತಾಡ್ಕೊಂಡು ತಗೊಂಡೋಗಿ ಇಕ್ತಾ ಇದ್ದಾಳಲ್ಲ. ನೋಡು, ಅದನ್ನು ತಗೊಂಡೋಗಿ ಅವಳೆ ಹೆಂಗೆ ಇಕ್ತಾ ಇದ್ದಾಳೆ ಅಂತೇಳಿ. ಅದನ್ನ ತಗೊಂಡೋಗಿ ಇಕ್ಕಿರ್ಬೋದು, ಆದ್ರೆ ನಾನು ಅದನ್ನ ಫಸ್ಟಿಗೆ ತಗೊಂಬಂದಿರೋದು ಅವ್ರು ನೋಡಿಲ್ವಲ್ಲ. ಅದು ಬ್ಯಾಗಲ್ಲಿ ಇದ್ದಿದ್ದೆ, ನಾನು ಎತ್ಕೊಂಬಂದಿದ್ದು. ಬ್ಯಾಗಲ್ಲಿ ಇದ್ದಿದ್ದು ಎತ್ಕೊಂಬಂದೆ, ಏನಂತ ನೋಡೋಣ ಅಂತ ತಿರ್ಗಾ ತಗೊಂಡೋಗಿ ಇಕ್ಕಕ್ಕೆ ಹೋದೆ. ಅವಾಗ ನೋಡಿದ್ದಾರೆ ಇವ್ರು, ಅವಾಗ ವಿಡಿಯೋ ಮಾಡ್ಕೊಂಡಿದ್ದಾರೆ. ನೀನು ಬರೀ ಇಷ್ಟೇ ಅಂತ ತಿಳ್ಕೊಬೇಡ, ಇನ್ನೂ ನಮ್ಮ ಹತ್ರ ಐತೆ ಸಾಕ್ಷಿ, ಇನ್ನೂ ತೋರಿಸ್ತೀವಿ. ಎಷ್ಟು ಸುಳ್ಳು ಹೇಳ್ತೀಯ ಹೇಳು. ನೀನು ಇದನ್ನು ತಗೊಂಬಂದಿಟ್ಟಿರೋದು ಸುಳ್ಳು ಅಂತ ಹೇಳ್ತಾ ಇದೆಯಲ್ಲ, ಇನ್ನೂ ಪ್ರೂವ್ ಮಾಡ್ತೀವಿ. ಲವ್ ಲೆಟ್ರ್ ತಗೊಂಬಂದಿಕ್ಕಿರೋದು ಯಾರು ಬರ್ಕೊಟ್ಟವ್ರೆ ಏನು ಎಲ್ಲ ನನ್ನ ಹತ್ರ ಐತೆ ಸಾಕ್ಷಿ. ನೀನು ಅಂದ್ಕೊಂಡಿರ್ಬೋದು. ಓಹೋ, ಅದು ಇನ್ನೊಂದು ಐತಲ್ಲ, ಅದನ್ನೆಲ್ಲ ತೋರಿಸ್ತಾಣ, ಹೇಳ್ತೀನಿ. ಅದನ್ನೆಲ್ಲ ತೋರಿಸು, ಅವಾಗ ಗೊತ್ತಾಗುತ್ತೆ. ಅವತಾರ ಆಡ್ತಾಳೆ. ಅದನ್ನ ನೋಡ್ತಾ ಬ್ಯಾಗ್ ಒಳಗಡೆ ತಗೊಂಡೋಗಿ ಹೆಂಗಿಡ್ತಾ ಇದ್ದಾಳೆ ನೋಡ. ಗಿಫ್ಟ್ ತಗೊಂಡೋಗಿ ಅವಳಿಗೆ ಎಷ್ಟಿರಬೇಡ. ನಾನು ಇಟ್ಟಿಲ್ಲ ಅಂತಾಳಲ್ಲ, ತೋರಿಸಿದ್ರು ಅವಳಾಗಿ. ಅವಳು ತಗೊಂಡೋಗಿ ಮಾತಾಡ್ಕೊಂಡು ಇಡ್ತಾ ಇದ್ದಾಳೆ. ನೋಡಿ, ನಾನು ಇಟ್ಟೇ ಇಲ್ಲ ಅಂತ ಬಾಯಿ ಬಡಿತಾಳಲ್ಲ, ಇವಳಿಗೆ ಎಷ್ಟಿರಬೇಡ. ನನಗೂ ನಮ್ಮ ಅಣ್ಣಗೂ ದೂರ ಮಾಡ್ಬೇಕಂತ ಹೇಳಿ ಮನಸ್ಸಿನಾಗ ಎಷ್ಟೈತೆ. ಅವಳು ಹೇಳ್ಕೊಟ್ಟು ಕಳಿಸಿರೋದು ಆ ಸ್ವಾತಿನೂ, ಆ ಜೀವಿತ ಅನ್ನೋಳು ಅಲ್ಲ ಕಣ್ರತ್ನಮ್ಮ. ನೋಡು, ನೀನು ಎಷ್ಟು ಒಳ್ಳೆ ತಂದಿಂದ ಬಿಡು. ನನ್ನ ಮಗಳಂತೇನೆ ಅಲ್ವೇ ಅಂತ ನೀನು ಎಷ್ಟು ಇದು ಮಾಡ್ತೀಯ. ನೀನು ಎಲ್ಲರಿಗೂ ಒಳ್ಳೇದು ಮಾಡ್ತೀಯ. ನೋಡು, ನಿನಗೆ ಮನೆಯಕ್ಕೆ ಬಂದು ಸೇರ್ಕೊಂಡೆ ಅಂತ ಕೆಟ್ಟದ್ದು ಮಾಡ್ತಾರೆ. ನಿಮ್ಮ ಹುಡುಗರನ್ನೇ ದೂರ ಮಾಡಕ್ಕೆ ನೋಡ್ತಾಳಲ್ಲ, ಅವಳಿಗೆ ಎಷ್ಟಿರಬೇಡ. ಅವ್ರು ಹೆಂಗ ಓದ್ಕೊಂಡು ಸೆನಕ ಇದ್ದಾರಲ್ಲ, ಕೆಲ್ಸಕ್ಕೆ ಹೋಗ್ಕೊಂಡು ಒಂದಂಟೆಯಿಂದಾನ ಅಂತ ಪಾಪ ಧನುಷ ಅಂತದ್ ಮಾಡ ಅಂತಾಳಲ್ಲ ಕಣಮ್ಮ. ಒಬ್ರು ಸುದ್ದಿಗೆ ಹೋಗಲ್ಲ, ಮರಗಿತ್ತಿ ನಮ್ಮಮ್ಮ. ನೀನು ಯಾಕೆ ನೋಡಕ್ ಹೋಗ್ತೀಯ? ಅಲ್ಲ ಮಣಿ, ನಾನು ಹೇಳೋದು, ನೀನು ಯಾಕೆ ನೋಡಕ್ ಹೋಗ್ತೀಯ ಅಂಥವೆಲ್ಲ? ಬ್ಯಾಗೆಲ್ಲ ಯಾಕೆ ಮುಟ್ಟಕ್ಕೆ ಹೋಗ್ತೀಯ? ಆ ಕೆಲ್ಸಕ್ಕೆ ಹೋಗೋದು ಯಾತೆ ಥರ ಇರ್ತವೆ ಒಟುನು, ಅವೆಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು. ನೀನು ಮುಟ್ಟಕ್ಕೆ ಹೋಗಿರೋದು ನಿನ್ನ ತಪ್ಪು. ನೋಡು ಪಾಪ, ಇವಾಗ ಏನೋ ನೋಡಕ್ಕೆ ಹೋಗ್ಯಾಳಂತ ಬಿಡು, ಅದ್ರೊಳಗೆ ಯಾತನ ನೋಡಕ್ಕೆ ಹೋಗ್ಯಾಳಂತೆ, ಅದ್ರಾಗ ಏನೈತೆ ಅಂತ ನೋಡಕ್ಕೆ ಹೋದ್ಲಂತೆ. ಒಳಗೆ ವಾಚ್ ಇದ್ದಂಗಿತ್ತು, ಅದಕ್ಕೆ ವಾಚ್ ಇರ್ಬೇಕೇನೋ ಅಂತ ಸುಮ್ಕಾದೆ ನಾನು. ಹಿಂಗೆ ಇಸ್ಕಿ ನೋಡಿ ಯಾವತ್ತ ವಾಚ್ ಕಂಡಂಗೆ ಕಾಣ್ತು. ನೋಡ್ಬಿಟ್ಟು ತಗೊಂಡೋಗಿ ಹಂಗೆ ಇಡೋಣ ಅಂತ ಹೋದೆ. ಅದಕ್ಕೆ ನಮ್ಮ ಬ್ಯಾಗ್ ಒಳಗಡೆ ಯಾತ ಇಡಕ್ಕೆ ಬಂದವಳೆ ಅಂತ ಧನುವಣ್ಣನ ಕರ್ಕೊಂಬಂದವಳೆ. ಧನುಷ ನನ್ನ ಮೇಲೆ ತುಂಬ ಕೇಣಿಗೀತಪತಿ ಮಾಡ್ತಾಳೆ. ನಾನು ಇಲ್ಲಿರೋದಕ್ಕೆ ಒಟ್ಟು ಹುರ್ಕೊಂತಾಳೆ ಕಣ್ತಾತ. ನಾನು ಇಲ್ಲಿದ್ರೆ ಏನಾಗುತ್ತೆ? ನಮ್ಮ ದೊಡ್ಡಮ್ಮಯ್ಯ ನೋಡ್ಕೊಂತಾರೆ ಅಂತ ಇದ್ದೀನಿ. ಮುಟ್ಬೇಡ ಕಣಮ್ಮ. ಅವ್ರವ ಏನೋ ಇರಲಿ, ನಾವೇ ಮುಟ್ಟಲ್ಲ. ನಾವು ಯಾತು ಮುಟ್ಟಲ್ಲ. ಅವ್ರವ ಯಾತನಾಗಿ ಓದೋದು ಬರೆಯೋದು ಯಾತು ಬ್ಯಾಗು ಪಾಗು ನಾವು ಯಾತು ಮುಟ್ಟಲ್ಲ. ಯಾತು ನಾವು ಚೆಕ್ ಮಾಡೋಕ್ಕೂ ಹೋಗಲ್ಲ. ನೀನು ಮುಟ್ಟಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರಬೇಕು. ಮುಟ್ಟಿರೋದು ತಪ್ಪು. ನೋಡಿ ತಗೊಂಡೋಗಿ ಇಕ್ಕೋದೇನಿತ್ತಮ್ಮ ಅದನ್ನೆಲ್ಲನ ನೋಡಿ ತಗೊಂಡೋಗಿ ಸುಮ್ಮನೆ ಇರ್ಬೇಕು. ಅವ್ರು ಏನಾನ ಮಾಡ್ಕೊಂಬ್ಲೇಳು, ಅವ್ರು ಯಾತನ ತಂದ್ಕೊಂಬ್ಲೇಳು, ನೀನು ಸುಮ್ಮನೆ ಇರ್ಬೇಕಿಲ್ಲ. ಹೋಗ ಮತ್ತೆ ಏನೋ ನಾವು ಬಿಡು, ನೀನು ಒಳ್ಳೆಯಳು ಅಂತ ಅಂದ್ಕೊಂಡ್ರೆ ನೀನು ಹಿಂಗೆ ಮಾಡಿರಿ. ಇಲ್ಲ ದೊಡ್ಡಪ್ಪ, ನನಗೆ ಮಾಡಿಲ್ಲ ದೊಡ್ಡಪ್ಪ. ನಾನು ಯಾವ ಲವ್ ಲೆಟ್ರನ್ನು ತಂದಿಟ್ಟಿಲ್ಲ, ಯಾವತ್ತೂ ತಂದಿಕ್ಕಿಲ್ಲ ದೊಡ್ಡಪ್ಪ. ನಾನು ಅದೆಲ್ಲ ಸುಳ್ಳು ದೊಡ್ಡಪ್ಪ, ಸುಳ್ಳು. ಅದೆಲ್ಲ ಶುದ್ಧ ಸುಳ್ಳು ದೊಡ್ಡಪ್ಪ, ಶುದ್ಧ ಸುಳ್ಳು. ಸುಳ್ಳು ಹೇಳ್ಬೇಡ ನೋಡು. ಅವಂತ ಸುಳ್ಳು ಹೇಳಿದ್ಯ ಅಂದ್ರೆ ನೀನು ಏನಿಲ್ಲ ಅವನು. ಸುಳ್ಳು ಹೇಳ್ತಾಳೆ. ನಮಗೂ ಸುಳ್ಳು ಹೇಳಕ್ಕೆ ಬರೋದು ಕಡೆ, ನಾವು 1000 ಸುಳ್ಳು ಹೇಳ್ಬೋದು. ಹಂಗೆಲ್ಲ ನಾ ಹೇಳಲ್ಲ. ಏನೋ ನಾವು ನಿಯತ್ತಾಗಿದ್ದೀವಿ, ಹಂಗೆಲ್ಲ ಮಾತಾಡಕ್ಕೆ ಹೋಗಲ್ಲ. ಪಾಪ ಹುಡುಗರು ಎಂತ ಸೆನಕ್ಕೆ ಅವ್ರು ಓದ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಪಾಪ ಹೇಳ್ತಿದ್ಲು ಕಣಮ್ಮ ಅವಳು. ಅವಳು ಬಂದಾಗಿಂದಲೂ ನಮ್ಮ ಹುಡುಗರು ಇಬ್ಬರು ಸಹಿಸ್ಕೊಂಬಲ್ಲ. ಅವಳು ಯಾಕೆ ಈ ಮನೆಯಾಗೆ ಬಿಡ್ಕೊಂತೀರಾ, ಯಾಕೆ ಬಿಡ್ಕೊಂಡ್ರಿ, ಬಿಡ್ಕೊಂಡ್ ಕುಡ್ದು ಅಂತ ಇಬ್ಬರಳು. ನಾ ಏನೋ ಬಿಡತ್ತ ನನ್ನ ಮಗಳಂತಲೆ ಅಂತ ಅಂದರೆ
ಇವ್ರು ಒಂದು ಹೇಳ್ತಾರೆ ಅವ್ರು ಒಂದು ಹೇಳ್ತಾರೆ. ಇಲ್ಲ ದೊಡಮ್ಮ ನಾನು ಇಟ್ಟಿಲ್ಲ ದೊಡಮ್ಮ, ನಾನು ಏನು ಇಟ್ಟಿಲ್ಲ ನನಗೆ ಯಾರು ಬರ್ಕೊಟ್ಟೂ ಇಲ್ಲ. ಯಾರು ಬರ್ಕೊಡ್ತಾರೆ ನನಗೆ? ನನ್ನ ಹ್ಯಾಂಡ್ ರೈಟಿಂಗ್ ಗೊತ್ತಾಗ್ತವೆ ತಾನೇ ನಾನು ಬರೆಯೋದು, ನನಗೆ ಯಾರು ಬರ್ಕೊಟ್ಟಿಲ್ಲ. ನನಗೆ ಯಾಕೆ ಬರ್ಕೊಡ್ತಾರೆ ಹೇಳು? ನಾನು ಹಂಗೆ ಬರೆಸ್ಕೊಂಬರಕ್ಕಾಗುತ್ತಾ? ಲವ್ ಲೆಟ್ರ್ ಅಕ್ಕನ ಬ್ಯಾಗಲ್ಲಿ ಸಿಕ್ಕಿ ಧನುಷನ್ ಬ್ಯಾಗಲ್ಲಿ ಸಿಕ್ಕಿರೋದ ನನ್ನ ಮೇಲೆ ಹಾಕಿದ್ರೆ ಹೆಂಗೆ ಹೇಳು? ನಾನು ಬರ್ದಿಡಕ್ಕಾಗುತ್ತಾ? ನನಗೇನು ಅದರಿಂದ ಏನಾನ ಸಿಗಂಗೈತಾ? ನೀವೇ ಹೇಳ್ರಿ. ಅದರಿಂದ ಏನಾದರೂ ಸಿಗಂಗಿದ್ರೆ ಬಿಡಪ್ಪ, ಅವಳಿಗೆ ಏನಾನ ಸಿಗುತ್ತೆ ಅನ್ಬೋದಾಯಿತು. ನನಗೆ ಯಾಕೆ ನಾನೊಂದು ಹೆಣ್ಣಾಗಿ ಈ ರೀತಿ ಮಾಡಬೇಕಾ? ನಮ್ಮ ಅಕ್ಕನ ಇವತ್ತು ನಮ್ಮ ಅಕ್ಕನ ಸಮಾನ ಅಂತಲೇ ಅನ್ಕೊಂತೀನಿ. ನಮ್ಮ ಅಕ್ಕ ಹೆಂಗೋ ಅವಳು ಹಂಗೇನೆ ಈಗ ಧನುಷ. ಅದಕ್ಕೇನೆ ನಾನು ಹಂಗೆ ಮಾಡೋಕ್ಕಾಗುತ್ತಾ ಅವಳ ಮೇಲೆ? ಅಣ್ಣ ತಮ್ಮಗಳು ಜಗಳ ಆಡ್ಕೊಂತಾರೆ, ಅಣ್ಣ ತಮ್ಮಗಳು ಕೆಣಿ ಕಿತಾಪತಿ ಮಾಡ್ತಾರೆ. ಆದರೆ ಅಕ್ಕ ತಂಗಿಯವ್ರು ಯಾವತ್ತೂ ಒಬ್ಬೊಬ್ರ ಮೇಲೆ ಕೆಣಿ ಕಿತಾಪತಿ, ಹೊಟ್ಟೆ ಕಿಚ್ಕೊಡೋದು ಇಂಥದ್ದೆಲ್ಲ ಮಾಡಲ್ಲ. ತುಂಬ ಸಂತೋಷವಾಗಿ ಹೊಂದಾಣಿಕೆಯಿಂದ ಇರ್ತಾರೆ. ಅಂತಂದ್ರೆ ನಾನು ತುಂಬ ಹೊಂದಾಣಿಕೆಯಿಂದ ಚೆನ್ನಾಗಿರೋಣ ಅಂತ ಅನ್ಕೊಂಡ್ರೆ ಆ ಧನುಷ ಏನೇನೋ ಹುಟ್ಟಿಸ್ಕೊಂಡು ನನ್ನ ಮೇಲೆ ಮನೆಯಿಂದ ಹೊರಗೆ ಕಳ್ಸೋಕ್ಕಾಗಿನ ಏನೇನೋ ಇದು ಮಾಡ್ತಾ ಇದ್ದಾಳೆ. ನಿಮ್ಮ ಮನೆಗೆ ಇಕ್ಕೆಮಲ್ಲ ಅಂತ. ನಾನು ಎಷ್ಟು ಇಷ್ಟಪಟ್ಟು ಅಜ್ಜಿ ತಾತ ಎಲ್ಲ ಇದ್ದಾರೆ, ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ ಅಂತ ನಾನು ಎಷ್ಟು ಇಷ್ಟಪಟ್ಟು ಈ ಮನೆಗೆ ಬಂದಿದ್ದೀನಿ ಗೊತ್ತಾ? ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ. ಯಪ್ಪ ಹೇಳಿ, ಇನ್ನೂ ಎಷ್ಟು ಸುಳ್ಳು ಹೇಳ್ಬೇಕು ಅಂತ ಇದ್ದೀವಿ ಹೇಳು ನೋಡೋಣ. ನಿನ್ನ ಬಾಯಾಗ ಇನ್ನೂ ಏನೇನು ಮಾಡ್ತಾವೆ ಹೇಳು ನೋಡೋಣ. ಯಪ್ಪ ದೊಡ್ಡಮ್ಮ ಅಜ್ಜಿ ತಾತ ಇವಾಗೆಲ್ಲ ಮರ್ಯಾದೆ. ಆಮೇಲೆ ಅವಳು ಇವಳು ಗೊಸ್ಲಿ ಅಂಥವಳು ಇಂಥವಳು ಅಂತ ಮಾತಾಡೋದು. ಇನ್ನದೆಲ್ಲ ಬಂಡವಾಳ ಗೊತ್ತೈತೆ. ಸುಮ್ಮನೆ ಮಾತಾಡ್ಬಿಟ್ಟಿದ್ದಿ ಅಂದ್ರೆ ಸರಿಯಾಗೋದಿಲ್ಲ. ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋದು ಕಲಿ. ಎಲ್ಲ ಗೊತ್ತೈತೆ. ಇನ್ನು ತಡಿ, ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ಹೇಳು ನೋಡೋಣ. ಇವಾಗ ಇನ್ನೂ ಐತೆ ನಮ್ಮ ಹತ್ರ. ನೀನು ಬರ್ಕೊಂಬಂದಿಲ್ಲ, ನಾನು ಅದ್ರ ಲವ್ ಲೆಟ್ರ್ ಇಟ್ಟಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ಪ್ರೂವ್ ಮಾಡ್ತೀವಿ ನಾವು, ಬಿಡಲ್ಲ. ಜೀವಿತಿನ ಹತ್ರ ಯಾಕೆಲ್ಲ ಮಾತಾಡ್ತಿದ್ದೆ? ಅವಳ ಹತ್ರ ಎಲ್ಲ ಬರ್ಸ್ಕೊಂಬಂದು ಇಟ್ಟಿರೋದು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ಅವಳೊಬ್ಳಪ್ಪ, ಅವಳು ಬಂದು ಈಗಳಪ್ಪ ಓಟ್ಸರ್ಗೂ ಇದು ಮಾಡ್ತಾಳೆ. ಅವಳಿಗೆ ಏನು ಬೇಕಪ್ಪ? ಅವಳು ಯಾಕಪ್ಪ ಬರ್ಕೊಡ್ಬೇಕು ಇದನ್ನೆಲ್ಲ? ಇಲ್ಲ ಅಜ್ಜಿ, ಏನು ಬರ್ಕೊಟ್ಟಿಲ್ಲ ಅಜ್ಜಿ, ನನಗೆ ಏನಿಲ್ಲ ಅಜ್ಜಿ, ಯಾತು ಬರ್ಕೊಟ್ಟಿಲ್ಲ. ಕಿರಮ್ಮ ಸಾಕತ್ತ ತೋರ್ಸೋಣ, ಅದನ್ನೆಲ್ಲ ತೋರಿಸಿ ಇಲ್ಲಿ ಹೇಳ್ತೀನಿ. ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ತೋರಿಸಿ, ಅದನ್ನು ತೋರಿಸಿ ಅಪ್ಪಯ್ಯ ಅಮ್ಮನ ಮುಂದೆ ಅದನ್ನು ತೋರಿಸಿ ಹೇಳ್ತೀನಿ, ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ಈ ಬ್ಯಾಗ್ ಒಳಗೆ ಇಕ್ಕಿರೋದೆಲ್ಲನ ಈಗ ಬಂಡವಾಳ ಎಲ್ಲ ಬಯಲು ಮಾಡಿದ್ರು. ಇನ್ನು ಇವಳ ಹತ್ರ ಮಾತಾಡಿರೋದು ಅದೆಲ್ಲನ ಐತೆ. ಅವಳು ಒಪ್ಕೊಂತ ಇಲ್ಲ ಏನಂದ್ರು. ಅದಕ್ಕೆ ಏನು ನಾಟಕ ಆಡ್ತಾಳೆ ರಜ್ಜಿ ತಾತನ ಮುಂದೆ ಅವ್ರಿಗೂ ಗೊತ್ತಾಗಲಿ ಎಷ್ಟು ನಾಟಕ ಆಡ್ತಾಳೆ ಅಂತ. ರತ್ನ ಬಾಲುಗೂ ಗೊತ್ತಾಗಬೇಕು. ಯಾಕಂದರೆ ತುಂಬ ಈಗ ಅವಳು ಇವಾಗ ಒಂದೇ ಸತಿ ಇದೆಲ್ಲ ತೋರಿಸ್ಬಿಟ್ರೆ ಅವ್ರಿಗೆ ಹೆಂಗೆ ಅನ್ಸುತ್ತೆ, ಅಯ್ಯೋ ಒಳ್ಳೆಯಳಪ್ಪ ಇವಳು ಏನು ಎತ್ತ ಅಂತ. ಇವಾಗ ಅವಳು ಸುಳ್ಳು ಹೇಳೋದು, ಅವಳು ನಾಟಕ ಎಲ್ಲನ ಗೊತ್ತಾಗಬೇಕು. ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ ನೋಡಿ. ಇಂಥ ಕೆಲಸ ಮಾಡಿ ಏನು ಒಳ್ಳೆಯಳ ಅನ್ನೋ ಥರ ನಮ್ಮ ಹತ್ರ ತೋರಿಸ್ಕೊಂತ ಇದ್ದಾಳೆ. ಇವಳ ಹತ್ರ ಎಂಥ ಬುದ್ಧಿ ಐತೆ ಅಂತೇಳಿ ಅವ್ರಿಗೂ ಗೊತ್ತಾಗಬೇಕು. ಅದಕ್ಕೆ ಅವ್ನು ಇವಾಗ ಇದನ್ನು ತೋರಿಸ್ತಾ ಇನ್ನೊಂದು ವಿಡಿಯೋ ತೋರಿಸ್ಬೇಕು. ಇನ್ನೊಂದು ವಿಡಿಯೋ ಐತೆ, ತೋರಿಸಿ ಹೊರಗಡೆ ಜಾಡ್ಸ್ ದಪ್ತಾನೆ ನೋಡವನು. ಸರಿಯಾಗಿ ಹೋಗ್ತು ಕಳಿಸ್ತಾನೆ ಆಚಿಕ್ಕೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.